ರಾಜ್ಯದಲ್ಲಿ ಇತ್ತೀಚೆಗೆ ಸಾಲು ಸಾಲು ದರೋಡೆ ಪ್ರಕರಣಗಳು ನಡೀತಾ ಇದೆ. ಈ ಹಿಂದೆ ಸಿಎಂಎಸ್ ರಾಬರಿ ನಡೆದಿತ್ತು. ಈಗ ಇದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಸಿಎಂಎಸ್ ರಾಬರಿ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ದಾಖಲಾಗಿರುವುದು ಬೆಂಗಳೂರಿನಲ್ಲಿ ಕೋಟಿಗೂ ಹೆಚ್ಚು ಹಣವನ್ನ ಕದ್ದು ಜೂಟ್ ಆಗಿದ್ದಾರೆ. ಎಟಿಎಂಗೆ ಹಣ ತುಂಬೋದಕ್ಕೆ ಹೊರಟಿದವರು ಎಸ್ಕೇಪ್ ಆಗಿದ್ದಾರೆ. ಹಣದ ಜೊತೆಗೆ ಹಿಟಾಚಿ ಕಂಪನಿಯ ಸಿಬ್ಬಂದಿ ಕೂಡ ಜೂಟ್ ಆಗಿರೋದು. ಎರಡು ಪ್ರತ್ಯೇಕ ತಂಡವಾಗಿ ದುಡ್ಡಿನ ಜೊತೆ ಪರಾರಿಯಾಗಿದ್ದಾರೆ. ಒಂದು ಟೀಮ್ 50, ಮತ್ತೊಂದು ಟೀಮ್ 80 ಲಕ್ಷಕ್ಕೆ ಕನ್ನ ಹಾಕಿದ್ದಾರೆ. ಎಸ್ಬಿಐ ಆಕ್ಸಿಸ್ ಎಟಿಎಂಗೆ ತುಂಬಬೇಕಾಗಿದ್ದ ಹಣದಲ್ಲಿ ವಂಚನೆಯಾಗಿರೋದು, ರಾಬರಿ ನಡೆದಿರೋದು. ಏನಾದರೂ ಭಯ ಇದೆಯಾ ಅಥವಾ ಏನಾದರೂ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಎಲ್ಲವನ್ನ ತಡೆಗಟ್ತೀವಿ ಅಂತ ಹೇಳ್ತಿದಾರಲ್ಲ, ಅಂದ್ರೆ ಈ ಸಿಸಿ ಕ್ಯಾಮ್ರಾ ಆಗಿರಬಹುದು ಅಥವಾ ಹಣವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡು ಹೋಗುವಾಗ ಈ ಸಿಗ್ನಲ್ನ ಮೂಲಕ ಲೈಟಿಂಗ್ ಬರುತ್ತೆ, ಸೌಂಡ್ ಆಗುತ್ತೆ. ಅದು ಯಾವುದು ಕೂಡ ಈ ಪ್ರಾಸೆಸ್ನಲ್ಲಿ ಆಗೋದೇ ಇಲ್ವಾ ಗೊತ್ತಾಗೋದಿಲ್ಲ. ಬಟ್ ಇಲ್ಲಾಗ್ತಿರೋದು ಏನಂತ ಹೇಳಿದ್ರೆ, ಹಣ ತುಂಬೋದಕ್ಕೆ ವೆಹಿಕಲ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಹಣ ತುಂಬಿದಂತಹ ಬ್ಯಾಗ್ಗಳನ್ನ ಕದ್ದೊಯ್ದಿರೋದು. ಈ ಹಿಂದೆ ಕೂಡ ಸಿಎಂಎಸ್ನಲ್ಲೂ ಕೂಡ ಇದೇ ರೀತಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಸುಮಾರು 11 ಕೋಟಿಗೂ ಹೆಚ್ಚಿನ ಹಣವನ್ನ ಕೂಡ ತೆಗೆದುಕೊಂಡು ಹೋಗಲಾಗಿತ್ತು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಿದ್ರು. ಈಗ ಬೆಂಗಳೂರಿನಲ್ಲಿ ಮತ್ತೊಂದು ಎಟಿಎಂ ವ್ಯಾನ್ ದರೋಡೆಯಾಗಿದೆ. ಹಿಟಾಚಿ ಎಂಬ ಕಂಪನಿಯ ಸಿಬ್ಬಂದಿಗಳು ಕೂಡ ಸುಮಾರು 1.37 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಸಾಲು ಸಾಲು ಎಟಿಎಂ ದರೋಡೆ ಪ್ರಕರಣ ನಡೀತಾ ಇದೆ, ಜೊತೆಗೆ ಆತಂಕ ಮೂಡಿಸ್ತಾ ಇದೆ. ಆದರೆ ಎಟಿಎಂಗೆ ಹಣ ಹಾಕುವ ಕಂಪನಿ ಸಿಬ್ಬಂದಿಗಳೇ ಕೋಟಿ ಕೋಟಿ ಹಣವನ್ನ ದೋಚಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. ಈ ಘಟನೆ ನಡೆದಿರೋದು ಜನವರಿ 19ನೇ ತಾರೀಕು, ಕಳೆದ 14 ದಿನಗಳ ಹಿಂದೆ ನಡೆದಿರುವಂತಹ ಎಟಿಎಂ ವಾಹನ ದರೋಡೆ ತಡವಾಗಿ ಬೆಳಕಿಗೆ ಬಂದಿರೋದು. ಎಟಿಎಂಗೆ ಹಣವನ್ನ ಹಾಕೋದಕ್ಕೆ ಅಧಿಕಾರಿಗಳೇ ಹೇಳಿದ್ದಾರೆ. ಅದಾದ ನಂತರದಲ್ಲಿ ಎಟಿಎಂಗಳಿಗೆ ಹಣವನ್ನ ಡೆಪಾಸಿಟ್ ಮಾಡೋದಕ್ಕೆ ಕಂಪನಿ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅದರಂತೆಯೇ ಕೋರಮಂಗಲದ ಆಕ್ಸಿಸ್ ಬ್ಯಾಂಕ್ನಿಂದ ಸಿಬ್ಬಂದಿಗಳು ಹಣವನ್ನ ಕೊಂಡೊಯ್ದಿರೋದು. ಮಾರ್ಗ ಮಧ್ಯದಲ್ಲಿ ಮೊದಲೇ ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ರು ಏನೋ ಗೊತ್ತಿಲ್ಲ. ಈ ಹಿಂದೆ ಕೂಡ ಸಿಎಂಎಸ್ ರಾಬರಿಯಲ್ಲೂ ಕೂಡ ಕೆಲವೊಂದಷ್ಟು CCTV ಇಲ್ಲದೆ ಇರುವಂಥ ಜಾಗವನ್ನ ನೋಡಿಕೊಂಡು ರಾಬರಿ ಮಾಡಿದ್ರು. ಡ್ಯಾಶ್ ಬೋರ್ಡ್ನಲ್ಲಿದ್ದಂಥ ಕ್ಯಾಮ್ರಾವನ್ನ ಕೂಡ ಆಫ್ ಮಾಡಿದ್ರು. ಈಗ ಕೋರಮಂಗಲದಲ್ಲಿ ಆಕ್ಸಿಸ್ ಬ್ಯಾಂಕ್ನಿಂದ ಹಣ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಡಿಪಾಸಿಟ್ಗೆ ಸಿಬ್ಬಂದಿಗೆ ಹಿಟಾಚಿ ಆಫೀಸರ್ಸ್ ಸೂಚಿಸಿದ್ರು. ಪ್ರವೀಣ್, ಧನಶೇಖರ್, ಹರೀಶ್ ಕುಮಾರ್, ವರುಣ್, ಪ್ರವೀಣ್ ಕುಮಾರ್ ಅನ್ನೋರಿಗೆ ಅಧಿಕಾರಿ ಸೂಚಿಸಿದ್ರು ಹಣವನ್ನ ಹಾಕ ಬನ್ನಿ ಅಂತ. ಆದರೆ ಸಿಬ್ಬಂದಿ ಎಟಿಎಂಗಳಿಗೆ ಹಣವನ್ನ ಹಾಕದೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಘಟನೆಯ ಸಂಬಂಧ ಕೋರಮಂಗಲ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ನೀಡಿರುವುದು ಹಿಟಾಚಿ ಕಂಪನಿಯ ಆಫೀಸರ್ ಮಿಥುನ್ ಅನ್ನೋದು ಗೊತ್ತಾಗಿದೆ. ಜನವರಿ 19ನೇ ತಾರೀಕಿನಂದು ನಡೆದಿದ್ದ ಎಟಿಎಂ ವಾಹನದ ದರೋಡೆ ತಡವಾಗಿ ಬೆಳಕಿಗೆ ಬಂದಿರೋದು. ಹಣವನ್ನು ಡಿಪಾಸಿಟ್ ಮಾಡೋದಕ್ಕೆ ಕಂಪನಿ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದಾರೆ. ಅದರಂತೆಯೇ ಕೋರಮಂಗಲದ ಆಕ್ಸಿಸ್ ಬ್ಯಾಂಕ್ನಿಂದ ಸಿಬ್ಬಂದಿಗಳು ಹಣವನ್ನು ಕೊಂಡೊಯ್ದಿದ್ದಾರೆ ಕೂಡ. ಆದರೆ ಸಿಬ್ಬಂದಿಗಳು ಎಟಿಎಂಗೆ ಹಣವನ್ನು ಹಾಕದೆ ವ್ಯಾನ್ ಸಮೇತವಾಗಿ 1.37 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿರೋದಾಗಿ ಗೊತ್ತಾಗಿದೆ. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಕುಮಾರ್ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು ಸದ್ಯ ವರದಿಯಾಗಿದೆ. ಇನ್ನು ಘಟನೆ ನಡೆದ ಕೂಡಲೇ ಬೆರಳಚ್ಚು ತಜ್ಞರು ಹಾಗೆ ಶ್ವಾನ ದಳದೊಂದಿಗೆ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಹತ್ತಿರದ ಅಂಗಡಿ ಮುಗ್ಗಟ್ಟಿನಲ್ಲಿ ಏನಾದರೂ CCTV ದೃಶ್ಯಗಳು ಸಿಗತ್ತಾ, ಇದನ್ನು ಆಧರಿಸಿ ಆರೋಪಿಗಳ ಪತ್ತೆಗೂ ಕೂಡ ಬಲೆ ಬೀಸುವ ಕೆಲಸ ಆಗಿದೆ. ಹಿಟಾಚಿ ಪೇಮೆಂಟ್ ಸರ್ವಿಸಸ್ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಎಟಿಎಂಗಳನ್ನು ನಿರ್ವಹಿಸುವ ಪ್ರಮುಖ ಕಂಪನಿಗಳಲ್ಲಿ ಒಂದು. ಆದರೆ ಈ ಹೆಸರಿಗೀಗ ಕಪ್ಪು ಮಸಿ ಬಳಿಯುವಂಥ ಕೆಲಸ ಆಗಿದೆ. ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ.